ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನದ ಪವಿತ್ರ ಪರಂಪರೆಯನ್ನು ಈ ವಿನ್ಯಾಸದ ಮೂಲಕ ಸ್ಮರಿಸಲಾಗುತ್ತದೆ ಮತ್ತು ನೃತ್ಯ, ಸಂಗೀತ ಹಾಗೂ ಭಕ್ತಿಯ ನಡುವಿನ ಆಳವಾದ ಸಂಬಂಧವನ್ನು ಜೀವಂತಗೊಳಿಸುತ್ತದೆ. ಇದರಲ್ಲಿರುವ 100ಕ್ಕೂ ಹೆಚ್ಚು ಪ್ರಖ್ಯಾತ ಕಲಾವಿದರನ್ನು ಒಳಗೊಂಡ ಈ ಕೃತಿಯು ಪಶ್ಚಿಮ ವಾಹಿನಿ ಕೃಷ್ಣನಿಗೆ ಪ್ರಣಾಮ ಅರ್ಪಿಸುವ ಮಹತ್ವಾಕಾಂಕ್ಷೆಯ ಸಂಯೋಜನೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಗುರುಗಳಾದ ಪೂರ್ಣಿಮಾ ಕೆ ಗುರುರಾಜ ಮತ್ತು ಶ್ರೀ ಬದರಿ ದಿವ್ಯಭೂಷಣ್ ಅವರ ನಿರ್ದೇಶನದೊಂದಿಗೆ ಶಾಶ್ವತ ಪರಂಪರೆಯನ್ನು ಆಧುನಿಕ ಕಲಾರೂಪಗಳೊಂದಿಗೆ ಸಮರ್ಪಕವಾಗಿ ಜೋಡಿಸಲಾಗುವುದು. ಪ್ರಾಚೀನ ದೇವಾಲಯ, ಹರಿಯುವ ನದಿ ಮತ್ತು ಪವಿತ್ರ ಅಶ್ವತ್ಥ ಮರದ ಚಿತ್ರಣದ ನಡುವ ಸಜೀವಗೊಂಡ ಈ ಕತೆ ಪ್ರೀತಿ, ವಿಯೋಗ, ಭಕ್ತಿ ಮತ್ತು ಮರುಸಾನ್ನಿಧ್ಯವಿರುವ ಭಾವನೆಗಳನ್ನು ಚಿತ್ತಾರಗೊಳಿಸುತ್ತದೆ. ಪ್ರೇಕ್ಷಕರು ಮಧುರ ಕ್ಷಣಗಳಿಂದಾಗಿ ಮದುವೆಯ ಒಡಂಬಡಿಕೆಯಿಂದ ಪ್ರಾರಂಭವಾಗಿ ವಿಯೋಗದ ನೋವಿನ ವಿಸ್ಮಯದಾಗಲಿ, ತ್ಯಾಗದ ಭಕ್ತಿಯಾಗಲಿ ಮತ್ತು ನೈಸರ್ಗಿಕ ಜ್ಞಾನದಲ್ಲಿ ತಲುಪುವ ಪುನಃ ಶೋಧನೆಗೂ ಮುಕ್ತಾಯದ ಭಾವೋದ್ರಿಕ್ತತೆಯ ಅಂತ್ಯವರೆಗೂ ಒಂದು ಆಧ್ಯಾತ್ಮಿಕ ಪ್ರವಾಸವನ್ನು ಅನುಭವಿಸುತ್ತಾರೆ. ನದಿ ಮತ್ತು ಮರದ ನುಡಿಗಳು ಪಶ್ಚಿಮ ವಾಹಿನಿ ಕೃಷ್ಣನಿಗೆ ಸಮರ್ಪಿತ ಭವ್ಯ ಭರತನಾಟ್ಯ ಪ್ರದರ್ಶನ ಇದೇ ತಿಂಗಳು 19, 2025 ಭಾನುವಾರ ಸಂಜೆ 6:30ಕ್ಕೆ ಬೆಂಗಳೂರಿನ ಪ್ರೆಸ್ಟೀಜ್ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪ್ರಥಮ ಪ್ರದರ್ಶನವಾಗಲಿದೆ. ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ದೈವಿಕ ಸಂಗಮವನ್ನು ಅನುಭವಿಸಲು ಈ ಹಿಂದಿನ ಭರತನಾಟ್ಯ, ಗೀತ ನೃತ್ಯ ನಾಟಕ, ನದಿ ಮತ್ತು ಮರದ ನುಡಿಗಳನ್ನು ಕಾಣಲು ಸಿದ್ಧರಾಗಿರಿ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಮ್ಮ ಕಲೆಯಲ್ಲಿ ಭವ್ಯ ಪರಂಪರೆಗೆ ಎಲ್ಲವೂ ಇದೆ. ಇವತ್ತಿನ ದಿನ ಯುವಕರು ಒಂದು ಕಾನ್ಸರ್ಟ್, ಬೇರೆಯವರ ಕಾನ್ಸರ್ಟ್ಗೆ ಅಥವಾ ಇನ್ಯಾವುದೋ ಊರಿಗೆ ಹೋಗಿ ನೋಡ್ತಾರೆ. ಈ ತರಹದ ಒಂದು ಅದ್ಭುತವಾದ ಒಂದು ಕ್ರಿಯಾಶೀಲ ಒಂದು ಏನಿದೆ, ಚಟುವಟಿಕೆ ಏನಿದೆ, ಇದು ಇವತ್ತಿನ ಯಂಗ್ಸ್ಟರ್ಸ್ ನೋಡ್ಬೇಕು. ಇದರಲ್ಲಿ ಒಂದು ಪ್ರೇಮ ಕಥೆ ಇದೆ. ಆ ಶ್ರೀನಿವಾಸ ಹೆಂಗಾರ್ ಮತ್ತೆ ಗಯ್ಯಮ್ಮ ಅಂತ ಯಾರು ಆ ದೇವಸ್ಥಾನ ಅವರ ಪ್ರೇಮ ಕಥೆ ಇದೆ. ಅವರ ಒಂದು ಸಾರ್ಥಕ ಬದುಕಿನ ಒಂದು ನಿರ್ವ್ಯಾಜ್ಯ ಪ್ರೇಮ ಹೇಗೆ ಶೃಂಗಾರದಿಂದ ಆಧ್ಯಾತ್ಮದೆಡೆಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ಕ್ರಮಬದ್ಧವಾಗಿ ನೋಡ್ತೀವಿ. ಎಲ್ಲ ವಯೋಮಾನದವರೆಗೂ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಚಿಕ್ಕ ಮಕ್ಕಳಿಗೂ ಇಷ್ಟ ಆಗಬೇಕು. ಏರಿಯಲ್ ಆಕ್ಟ್ಸ್ ಇದೆ. ಪ್ರಪ್ರಥಮವಾರಿಗೆ ಬಹುಶಃ ಭರತನಾಟ್ಯದಲ್ಲಿ ಏರಿಯಲ್ ಆಕ್ಟ್ಸ್ ಇದ್ದರೂ ಯಾರು ಮಾಡಿಲ್ಲ. ಏರಿಯಲ್ ಅಂದ್ರೆ ಎಲ್ಲ ನೇತಾಡಿ ಅಲ್ಲಿಂದ ಮಾಯಾಲೋಕದ ಸೃಷ್ಟಿ ಏನಿದೆ, ನೃತ್ಯ ಸಂಯೋಜನೆಯಲ್ಲಿ ಬಹುಶಃ ಯಾರು ಮಾಡಿಲ್ಲ ಅನ್ಕೋತೀನಿ. ನಾಟಕಗಳಲ್ಲಿ ಮಾಡಿದ್ದಾರೆ, ಆದ್ರೆ ನೃತ್ಯ ನಾಟಕಗಳಲ್ಲಿ ಹೆಚ್ಚಾಗಿಲ್ಲ. ಅದರ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ನೀವು ಬನ್ನಿ, ಮತ್ತೆ ಹೇಳ್ತೀನಿ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಕಲೆಯನ್ನ ಉಳಿಸಿ ಬೆಳೆಸಿದರೆ ಬರುವ 30-40 ವರ್ಷಗಳಲ್ಲಿ ನಾವು ನಮ್ಮ ಇವತ್ತಿನ ಯುವ ಪೀಳಿಗೆ ಏನು ಭಾಷೆಯನ್ನು ಮರೀತಾ ಇದ್ದಾರೆ, ಸಮಯ ಪ್ರಜ್ಞೆಯನ್ನು ಮರೀತಾ ಇದ್ದಾರೆ, ನಮ್ಮ ಭವ್ಯ ಪರಂಪರೆ ಸಂಸ್ಕೃತಿಯನ್ನ ಅನಿವಾಸಿ ಭಾರತೀಯರಾಗಿ ಅಲ್ಲಿ ಹೋದಾಗ ಅದನ್ನ ಕಂಡುಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅದೆಲ್ಲದಕ್ಕೆ ಉತ್ತರ ಈ ತರದ ಒಂದು ಕ್ರಿಯಾಶೀಲ ಕಾರ್ಯಚಟುವಟಿಕೆ ಆಗ್ಲಿ ಅಂತ ಹೇಳೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ನಮ್ಮ ಡ್ರೀಮ್ ಅಂದ್ರೆ ನಮ್ದು ಭಾರತ ದೇಶ, ವಿ ಹ್ಯಾವ್ ಟು ಟೇಕ್ ಆರ್ ಕಲ್ಚರ್ ಟು ದ ಮೇನ್ ಸ್ಟ್ರೀಮ್. ನಮಗೆ ಎನ್ಕರೇಜ್ ಮಾಡಬೇಕು. ಡಾನ್ಸರ್ಸು ತುಂಬ ದೊಡ್ಡ ಸ್ಟೇಜ್ನಲ್ಲಿ ತಗೊಂಡು ಫುಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಬೇಕು ಅಂತ ನಮ್ಮದು. ಅದಕ್ಕೆ ನಾವು ತುಂಬ ದೊಡ್ಡ ಡಾನ್ಸರ್ಸ್ ಜೊತೆ ಮಿಸ್ಟರ್ ಬದ್ರಿ ದಿವ್ಯಭೂಷಣ್, ಭೂಷಣ್ಸ್ ಅಕಾಡೆಮಿ ಮೈಸೂರು, ಆಮೇಲೆ ಪೂರ್ಣಿಮಾ ಕೆ ಗುರುರಾಜ ಫ್ರಮ್ ಕಲಾಸಂದು ಅಕಾಡೆಮಿ ಆಫ್ ಡಾನ್ಸ್ ಅಂಡ್ ರಿಲೇಟೆಡ್ ಆರ್ಟ್ಸ್, ತುಂಬ ಒಳ್ಳೆ ಹೆಸರು ಇವರಿಬ್ಬರಿಗೆ. ದೇ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಈ ಥರ 2 people ಕಮಿಂಗ್ ಟುಗೆದರ್, ಇಟ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಮ್ಯಾಜಿಕ್. ನೀವು ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಸೊ ವಿ ವುಡ್ ರಿಯಲಿ ಲೈಕ್ ಯುವರ್ ಸಪೋರ್ಟ್. And the proceeds of this production is going to be used for cleaning of Kaveri and for revitalization of the Krishna temple. So I would like all of you to please encourage us and come and watch this absolutely beautiful performance. And please spread the word as much as you can. ವರದಿ ಚಿರಂಜೀವಿ ಸುಪ್ರೀತ್.